ಫುಡ್ ಡೆಲಿವರಿ ಮಾಡೋದು ಸಿಕ್ಕಾಪಟ್ಟೆ ಬೆಸ್ಟು. ಏನಕ್ಕೆ ಅಂದರೆ ಅಷ್ಟು ಆರ್ಡರ್ಸ್ ಇರಲ್ಲ, ಪೋರ್ಟ್ರಲ್ಲಾಗಲಿ ಇಲ್ಲ ರ್ಯಾಪಿಡೋದಲ್ಲಾಗಲಿ. ತಗೊಂಬರು ಪೇಮೆಂಟ್ ಮಾಡ್ತಾರೆ ಯಾರು ಪೇಮೆಂಟು ನಮಗೆ ಒಂಥರ ಅದು ವಾಲೆಟ್ಗೆ ಹೋಗ್ಬಿಟ್ರೆ ಒಂಥರ ಬೇಜಾರಾಗ್ಬಿಡುತ್ತೆ ಡ್ಯೂಟಿ ಮಾಡೋಕ್ಕೆ. ಓಕೆ ಅಣ್ಣ, ಥ್ಯಾಂಕ್ಸ್ ಅಣ್ಣ. ಹಾಂ, ಏನು ಮಾಡಬೇಕು ಅಂದರೆ ನೀವು ಮೊದಲೇ ಟ್ರಾಫಿಕ್ ಜಾಮ್ ಆಗಿದೆ ತಾನೇ, ಏನೇನು ಮಾಡಬೇಕು ನೋಡ್ಬೇಕು, ನೀವು ನೋಡ್ಕೊಂಡು ಓಡ್ಬೇಕು ನೀವು. ಇಲ್ಲಿ ಕಷ್ಟ ಯಾರಿಗೂ ಹೇಳ್ಕೊಂಬಾರ್ದು ಅಂತ ಯಾರಿಗೂ ಹೇಳ್ಕೊಳ್ಳಲ್ಲ ಅಷ್ಟೇ. ನೆಮ್ಮದಿಯಾಗಿ ಮಲ್ಕೊಂಬಿಡೋಣ ಅನಿಸ್ಬಿಡ್ತದೆ. ಅಂದರೆ ಹಾಯ್ ಸ್ನೇಹಿತರೆ, ವೆಲ್ಕಮ್ ನಮ್ಮ ಚಾನಲ್ ಮತ್ತೊಂದು ವಿಡಿಯೋ ಗಮನ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶಂಕರ್. ಸೊ ಏನಪ್ಪ ಅಂದರೆ ಇವತ್ತು ಸಂಡೇ. ಸೊ ನಿಜ ಹೇಳಬೇಕು ಅಂದರೆ ಇವತ್ತು ನಾನು ಮಾಡ್ತಾ ಇರೋದು ಪೋರ್ಟ್ರು ಮತ್ತು ರ್ಯಾಪಿಡೋ. ಸೊ ಆ್ಯಕ್ಚುಲಿ ಹೇಳಬೇಕು ಅಂದರೆ ಸಂಡೇ ಬಂದುಬಿಟ್ಟು ಫುಡ್ ಡೆಲಿವರಿ ಮಾಡೋದು ಸಿಕ್ಕಾಪಟ್ಟೆ ಬೆಸ್ಟು. ಏನಕ್ಕೆ ಅಂದರೆ ಅಷ್ಟು ಆರ್ಡರ್ಸ್ ಇರಲ್ಲ, ಪೋರ್ಟ್ರಲ್ಲಾಗಲಿ ಇಲ್ಲ ರ್ಯಾಪಿಡೋದಲ್ಲಾಗಲಿ ಇಲ್ಲ, ಲೈಕ್ ಅಷ್ಟು ಆರ್ಡರ್ಸೇ ಇರೋಲ್ಲ, ಕಮ್ಮಿ ಇರ್ತದೆ. ಲೈಕ್ ಕಂಪೇರಿಟಿವ್ಲಿ ವೀಕ್ ಡೇಸ್ಗೆ ಬಂದುಬಿಟ್ಟು ವೀಕ್ ಡೇಸಲ್ಲಿ ಸಖತ್ತಾಗಿರ್ತದೆ, ವೀಕೆಂಡಲ್ಲಿ ಬಂದುಬಿಟ್ಟು ಇದು ಅಷ್ಟು ಇರೋಲ್ಲ. ಮತ್ತು ಇನ್ನೊಂದೇನಪ್ಪ ಅಂದರೆ ವೀಕೆಂಡಲ್ಲಿ ಫುಡ್ ಡೆಲಿವರಿ ಚೆನ್ನಾಗಿರ್ತದೆ, ಬಟ್ ಏನಪ್ಪ ಅಂದರೆ ಕಾಂಪಿಟೇಷನ್ ಜಾಸ್ತಿ. ಏನಕ್ಕೆ ಅಂದರೆ ತುಂಬ ಜನ ಹೋಗ್ಬಿಡ್ತಾರೆ ಆ ಟೈಮಲ್ಲಿ ಫುಡ್ ಡೆಲಿವರಿ ಮಾಡೋಕ್ಕೆ. ಬೆಟರ್ ನೋಡಿ ಹೆಂಗೆ ಅಂತ. ಸೊ ನಾನು ನೋಡೋಣ ಇವತ್ತು, ಅಂದರೆ ತುಂಬ ಆಲ್ರೆಡಿ ನಿಮ್ಗೆ ಎಕ್ಸ್ಪೀರಿಯನ್ಸ್ ಮಾಡಿ ತೋರಿಸಿದ್ದೀನಿ ಸಂಡೇ ಟೈಮ್ ಆರ್ಡರ್ಸ್ ತುಂಬ ಕಮ್ಮಿ ಇರುತ್ತೆ ಅಂತ. ಸೊ ನೋಡೋಣ. ಅದರಲ್ಲೂ ಇವತ್ತು ನಾನು ಲೇಟಾಗಿ ಬೇರೆ ಹೋಗ್ತಾ ಇದ್ದೀನಿ, 9-9:30 ಹೋಗ್ತಾ ಇದ್ದೀನಿ ಡ್ಯೂಟಿ ಆನ್ ಮಾಡ್ತಾ ಇರೋದು. ಬೆಳಗ್ಗೆ ಸ್ವಲ್ಪ ಬೇಗ ಹೋಗಬೇಕು, ಅರ್ನಿಂಗ್ ಸಗದಾಗುತ್ತೆ. ಬಟ್ ನಾನು ಎಡಿಟಿಂಗ್ ಮಾಡಿಕೊಂಡು ಅದೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಟಿಫನ್ ಮಾಡಿಕೊಂಡು ಎಲ್ಲ ಸ್ಟಾರ್ಟ್ ಮಾಡೋಷ್ಟಿಗೆ ಸೊ ಇಷ್ಟೊತ್ತಾಯಿತು. ಅದೇನೋ ಅಂತಾರಲ್ಲ, ಸೊ ಸಿಕ್ಕಾಪಟ್ಟೆ ಲೇಟಾಗಿದೆ. ನೋಡೋಣ ಬನ್ನಿ. ಸೊ ಅದಕ್ಕೂ ಮುಂಚೆ ಇನ್ನೂ ನಮ್ಮ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ನೋಡ್ತಿದ್ರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಂಡು ಅದಾದಮೇಲೆ ವೀಡಿಯೋ ಕಂಟಿನ್ಯೂ. 9 ಗಂಟೆಗೆ ಡ್ಯೂಟಿ ಶುರು ಮಾಡಿದೆ. ಸೊ ಈಗ ಡ್ಯೂಟಿ ಬಿದ್ದಿದೆ. ಸೊ ಪಿಕಪ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಯಾವುದ್ರಲ್ಲಪ್ಪ ಅಂದರೆ ಪೋರ್ಟ್ರಲ್ಲಿ. ಎಲ್ಲಿಂದ ಎಲ್ಲಿಗಪ್ಪ ಅಂದರೆ ಆರ್ ಟಿ ನಗರದಿಂದ ಜಕ್ಕೂರಿಗೆ 80 ರೂಪಾಯಿ ಬಿದ್ದಿದೆ. ಸೊ ಲೋಕಲ್ ಆರ್ಡ್ರು ಎತ್ಕೊಳ್ಳೇಬೇಕು. ಏನಕ್ಕೆ ಅಂದರೆ ಮೊದಲೇ ಡ್ಯೂಟಿಗಳಿಲ್ಲ ಈ ಟೈಮಲ್ಲಿ, ಲೋಕಲೋ ಪಕ್ಕಲ್ಲೋ ಎತ್ಕೊಂಡು ಹೋಗ್ತಾ ಇರಬೇಕು. ಸೊ ಇನ್ನೊಂದೇನೆಂದರೆ ಯಾವ್ದು ಪೋರ್ಟ್ರಲ್ವಾ, ಸೊ ಮಧ್ಯೆ ಯಾವುದಾದ್ರೂ ಅಕಸ್ಮಾತ್ ರ್ಯಾಪಿಡ್ ಯಾವುದಾದ್ರೂ ಒಂದು ಬಂದರೆ ಏನಾದರೂ ಒಂದು ವರ್ಕೌಟ್ ಆಗುತ್ತೆ. ಅದೊಂದು 80 ಅದೊಂದು 50 ರೂಪಾಯಿ ಅಂದ್ರೂ ಸೊ ಹಿಂಗೆ ವರ್ಕೌಟ್ ಆಗುತ್ತೆ. ಇನ್ನೊಂದೇನಪ್ಪ ಅಂದರೆ ನೋಡ್ಕೊಂಡು ಮಾಡಬೇಕು ಇವೆಲ್ಲ ಹುಷಾರಾಗಿ. ಯಾಕಂದರೆ ಕಸ್ಟಮರ್ನ ಫಸ್ಟೇ ಕೇಳ್ಕೋಬೇಕು, ಸರ್ ನಿಮ್ಮ ಪಾರ್ಸಲ್ಲು ಒಂದು ಸ್ವಲ್ಪ ಒಂದು 5-10 ನಿಮಿಷ ಲೇಟ್ ಆಗುತ್ತೆ ಪರವಾಗಿಲ್ವಾ ಅಂತ. ಏನಕ್ಕೆ ಅಂದರೆ ಅಕಸ್ಮಾತ್ ನಾವು ಲೇಟಾಗಿ ಹೋಗ್ಬಿಟ್ರೆ ಮತ್ತು ID ಸಸ್ಪೆಂಡ್ ಆಗುವಂಥ ಚಾನ್ಸಸ್ ಜಾಸ್ತಿ ಪೋರ್ಟ್ರಲ್ಲಿ. ಸೊ ಹುಷಾರಾಗಿ ಮಾಡಬೇಕು. ಸೊ ಅದಕ್ಕೆ ಕೇಳ್ತಾಯಿದ್ದೀನಿ, ಓಕೆನಾ. ಫಸ್ಟೇ ಕೇಳ್ಕೊಬಿಡಿ ಕಸ್ಟಮರ್ ಹತ್ರ, ಸರ್ ಒಂದು 5-10 ನಿಮಿಷ ಲೇಟ್ ಬರ್ತೀನಿ, ಏನಕ್ಕೆ ಅಂದರೆ ಸ್ವಲ್ಪ ಟ್ರಾಫಿಕ್ ಇದೆ ಅಂತ. ಸಂಡೇ ಅಂತೂ ಈ ಥರ ಸ್ವಲ್ಪ ಹೇಳೋಕ್ಕೆ ಕಷ್ಟ. ಏನಕ್ಕೆ ಅಂದರೆ ಆ ಸಂಡೇ ಟ್ರಾಫಿಕ್ ಕಮ್ಮಿ ಇರ್ತದೆ ಅಂತ ಎಲ್ಲರಿಗೂ ಗೊತ್ತಿರ್ತದೆ. ಸೊ ನೋಡೋಣ ಬನ್ನಿ, ಹೋಗಿ ಪಿಕಪ್ ಮಾಡೋಣ. ಅಣ್ಣ ಪೋಟ್ರು ತಗೊಂಬರು ತಗೊಬನ್ನಿ. ಎಷ್ಟು ಹಣ ಇದೆ ಇದು? ಕಟ್ಕೊಡಿ, ಹಂಗೆ ಕೊಟ್ರೆ ಬಿದ್ದಿದ್ದೋದ್ರೆ ಏನು ಮಾಡೋಣ. ಒಂದು ಸ್ವಲ್ಪ ಒಂದು ಸ್ವಲ್ಪ ರೆಸ್ಪಾನ್ಸೇ ಸರಿಯಾಗಿ ಮಾಡಲ್ಲಪ್ಪ. ಎಷ್ಟಿದೆ ಬಸ್ ಇದು ತೂಕ? ತೂಕ ಎಷ್ಟಿದೆ ಹೇಳಿ? ಅಲ್ಲ ಟೋಟಲ್ ಎಷ್ಟಿರ್ಬೋದು ಅಂದಾಜು? ಹಾಂ 20? ಹಾಂ ಬಿಡಿ ಬರ್ತದೆ ಬಿಡಿ. ಸಂಡೇ ಬೆಳಗ್ಗೆ ಈ ರೋಡೆಲ್ಲ ಎಷ್ಟು ಖಾಲಿ ಇರ್ತದೆ, ಸಂಡೇ ಸಂಜೆ ಅಷ್ಟೇ ಫುಲ್ಲು ಜಾಮ್ ಇರ್ತದೆ. ಏನಕ್ಕೆ ಅಂದರೆ ಎಲ್ಲ ಸಾಟರ್ಡೆ ಊರುಗಳಿಗೆ ಹೋಗ್ಬಿಟ್ಟಿರ್ತಾರೆ. ಸಂಡೇ ಒನ್ ಡೇ ಎಲ್ಲ ಊರಲ್ಲೆಲ್ಲ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ಎಲ್ಲ ಮತ್ತೆ ಬೆಂಗಳೂರಿಗೆ ರಿಟರ್ನ್ ಆಗ್ತಾ ಇರ್ತಾರೆ. ಸೊ ಸಂಡೇ ಸಂಜೆ ಮತ್ತು ಮಂಡೇ ಬೆಳಗ್ಗೆ ಅಂತೂ ಅರ್ಧೋಗ್ಬಿಡ್ತದೆ ನಮಗೆ ಗಾಡಿ ಓಡಿಸೋಷ್ಟಿಗೆ. ಸೊ ಅದಕ್ಕೆ ನಾವು ಬೆಳಗ್ಗೆ ಬೇಗ ಬಂದರೆ ಡ್ಯೂಟಿಗೆ ಯಾವುದೂ ಇರೋಲ್ಲ, ಬೇಗ ಮಾಡ್ಕೊಂಡು ಮನೆಗೆ ಹೋಗ್ಬಿಡ್ಬೋದಿತ್ತು. ಬಟ್ ನಾವು ಬಂದಿರೋದು ಲೇಟು, ಏನು ಮಾಡೋಕ್ಕಾಗುತ್ತೆ, ಅನ್ಭವಿಸ್ಬೇಕು. ಅಣ್ಣ ಪೋಟ್ರನ್ನ ಡ್ರಾಪ್ ಹತ್ರ ಇದ್ದೀನಿ. ಇಲ್ಲಿ ಸರ್ವಿಸ್ ಇದು ಒಳಗಡೆ ತರಬೇಕಾ ಇಲ್ಲ ಇಲ್ಲಿ? ಹಾಂ ಬಂದು ತಗೊಳ್ಳಿ, ರೆಡಿ ಇಲ್ಲೇ ಇದ್ದೀನಿ, ಮೈನ್ ರೋಡಲ್ಲಿ ಇದ್ದೀನಿ.
ಅಣ್ಣ ಪೇಮೆಂಟ್ ಯಾರು ಮಾಡ್ತಾರೆ ಯಾರು ಪೇಮೆಂಟು 84 rupees ಪೇಮೆಂಟ್ ಪೋಟ್ರದ್ದು 89. ಅಂದರೆ ಸೊ ಫಸ್ಟ್ನೇ ಡ್ಯೂಟಿ ಕಂಪ್ಲೀಟ್ 89 rupees. ಮಧ್ಯೆ ಯಾವುದೋ ರ್ಯಾಪಿಡ್ ಯಾವುದೋ ಬಂದಿಲ್ಲ, ಬರೀ ಪೋಟ್ರ್ ಅಷ್ಟೇ ಬಂದಿದ್ದು. ಆಗಿಂದ ಡ್ಯೂಟಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ. ಫಸ್ಟ್ನೇ ಡ್ಯೂಟಿ ಡ್ರಾಪ್ ಮಾಡಿದ್ಮೇಲೆ ಯಾವುದೂ ಡ್ಯೂಟಿ ಬಂದಿಲ್ಲ. ಎಲ್ಲಪ್ಪ ಅಂದರೆ ಅಮೃತಲ್ಲಿ ಮೈನ್ ರೋಡಲ್ಲಿ. ಸೊ ನನ್ನ ಫ್ರೆಂಡ್ ಹತ್ರ ಕಾಲ್ ಮಾಡಿಬಿಟ್ಟು ಮಾತಾಡ್ಕೊಂಡು ಇಲ್ಲೇ ಇದ್ದೆ. ಸೊ ಅದಾದಮೇಲೆ ಒಂದು ಸ್ವಲ್ಪ ಹೊತ್ತಿಗೆ ಈ ಕಡೆ ತಿರುಗಿ ನೋಡ್ತೀನಿ, ಸ್ಮಶಾನ ಸ್ಮಶಾನ ಭಾಗದಲ್ಲಿ ನಿಂತ್ಕೊಂಡಿದ್ದೀನಿ. ಮೊದಲು ನಾನು ಅಂದರೆ 10th ಆಲ್ಮೋಸ್ಟ್ ಫಸ್ಟ್ ಇಯರ್ ಸೆಕೆಂಡ್ ಇಯರ್ವರೆಗೂ ನಾನು ಸ್ಮಶಾನ ಅಂದರೆ ಎದುರ್ಕೊಂತ ಇದ್ದೆ. ಅದನ್ನು ನೋಡಿದ್ರೆ ಭಯ ಆಗ್ತಿತ್ತು, ಒಂಥರ ಏನೋ ಒಂದು ಲೈಕ್ ಒಂಥರ ಏನೋ ಭಯ ಅನ್ನಿಸ್ತಿತ್ತು. ಬಟ್ ನಿಜ ಹೇಳಬೇಕು ಅಂದರೆ ಈಗ ಅದನ್ನೆಲ್ಲ ನೋಡ್ತಿದ್ರೆ ಒಂಥರ ನನಗೆ ನೆಮ್ಮದಿ ಅನ್ನಿಸ್ತಾಯಿದೆ, ಒಂಥರ ಖುಷಿ ಅನ್ನಿಸ್ತಾಯಿದೆ. ಏನಕ್ಕೆ ಅಂದರೆ ಗುರು ಅವರೇ ನೆಮ್ಮದಿಯಾಗಿ ಆರಾಮಾಗಿ ಅಲ್ಲಿರೋದು. ಸೊ ನಾವು ಇಲ್ಲಿ ಕಮಿಟ್ಮೆಂಟು ಲೈಫು ಅದು ಇದು ಅಂದ್ಕೊಂಡು ಲೈಫ್ನ ಜಂಜಾಟದಲ್ಲಿ ಟೆನ್ಷನ್ ತೊಗೊಂಡು ನೆಮ್ಮದಿಯಾಗಿ ಇರೋಕ್ಕಾಗದೆ ಸೊ ಇರಿಟೇಟ್ ಜೀವನ ಮಾಡ್ತಾ ಇರ್ತೀವಿ. ಸೊ ಬಟ್ ಆದರೆ ಅಲ್ಲಿ ಇರೋರು ಅಂದರೆ ಲೈಕ್ ಅಲ್ಲಿಗೆ ಹೋಗಿರೋರು ಸೊ ನೆಮ್ಮದಿಯಾಗಿರ್ತಾರೆ ಇವರು. ನಿಜ ನಮ್ಮದು ಒಂದು ದಿನ ಅಲ್ಲಿಗೆ ಹೋಗ್ತೀವಿ. ಸೊ ಏನಂದರೆ ನಮ್ಮ ಜನ ಅರ್ಥ ಮಾಡ್ಕೊಬೇಕಾಗಿರೋದೇನಪ್ಪ ಅಂದರೆ ಒಬ್ಬರನ್ನ ಕೀಳಾಗಿ ನೋಡೋದು, ಒಬ್ಬರನ್ನ ಇದಾಗಿ ನೋಡೋದು ಫಸ್ಟು ಬಿಡಬೇಕು. ಏನಕ್ಕೆ ಅಂದರೆ ಎಲ್ಲರೂ ಒಂದಲ್ಲ ಒಂದು ದಿವಸ ಇಲ್ಲಿಗೆ ಹೋಗ್ತೀವಿ ಗುರು. ಶಾಶ್ವತ ಯಾರೂ ಇಲ್ಲಿ ಭೂಮಿ ಮೇಲೆ ಇರಲ್ಲ, ಎಲ್ಲರೂ ಒಂದಲ್ಲ ಒಂದು ದಿವಸ ಅಲ್ಲಿಗೆ ಹೋಗಲೇಬೇಕು. ಸೊ ಎಲ್ಲರನ್ನೂ ಒಂದೇ ಥರ ನೋಡಿದ್ರೆ ಅದೊಂಥರ ಖುಷಿ ಗುರು. ಸೊ ಇಲ್ಲಿ ಯಾರೂ ದೊಡ್ಡವರಲ್ಲ, ಯಾರೂ ಚಿಕ್ಕವರಲ್ಲ, ಎಲ್ಲರೂ ಒಂದೇ, ಎಲ್ಲರೂ ಒಂದಲ್ಲ ಒಂದು ಟೈಮ್ಗೆ ಅಲ್ಲಿಗೆ ಹೋಗಲೇಬೇಕು. ನೀವೇನಾ? ಅಣ್ಣ ಅಲ್ಲಿ ಹೋದ್ಮೇಲೆ ಪೇಮೆಂಟ್ ನನಗೆ ಮಾಡಿ, ನನ್ನ ಸ್ಕ್ಯಾನರ್ಗೆ. ಹೋಗೋಣ. ಯಾಕಣ್ಣ? ಹಾಂ ಒಂದು ಸ್ವಲ್ಪ ಇಲ್ಲ, ನಾನು ಎಕ್ಕೋದಲ್ಲಿ ಹಾಕಿದ್ದೀನಿ ಬಿಡಿ. ಓಕೆ ಓಹೋ. ಎಷ್ಟಣ್ಣ ಚೌಟ್ರಿದು ರೆಂಟು ಒಂದು ದಿನಕ್ಕೆ? ನನ್ನ ಮದುವೆನೇ ಮುಗ್ದೋಯ್ತು 4 ಲಕ್ಷಕ್ಕೆ. ಅಲ್ಲ ಅದೇ ನಾನು ಹೇಳ್ತಿರೋದು, ಚೌಟ್ರಿ ಬಾಡಿಗೆ 4 ಲಕ್ಷ. ಅಷ್ಟಲ್ಲಿ ನನ್ನ ಮದುವೆನೇ ಮುಗಿಸ್ಕೊಂಡೆ ನಾವು. ಕಾಸ್ಟ್ ಚೆನ್ನಾಗಿದೆ ಚೌಟ್ರಿ, ಅದು ಹೆವಿ. 200 200. ಫೋನ್ಪೇನಾ? ಫೋನ್ಪೇ ಮಾಡಿದ್ರೆ ಬೆಟ್ರಿತ್ತು, ಮತ್ತು ನಾನು ಆನ್ಲೈನ್ ಕಟ್ಟಬೇಕು ಅದಕ್ಕೆ. ಇದು ಕೇಳುತ್ತಲ್ಲ, ಇದು ರೀಚಾರ್ಜ್ ಮಾಡಿ ಅಂತೇನಕ್ಕೆ? ಹಾಂ, ವಾಲೆಟು ಅದು ನಿಮ್ದಾ? ಅದೇ ವಾಲೆಟ್ ಮಾಡಿಸುತ್ತೆ ಅದು. ಆನ್ಲೈನ್ ನಾವು ಆಮೇಲೆ ಆನ್ಲೈನ್ ಮಾಡಿಬಿಡ್ತಾನೆ ಅವರು ಅಲ್ಲಿ ಕಟ್ಟ. ಹಾಂ, ಅದು ನಮಗೆ 1 ವಾರ ಆಗುತ್ತೆ ಬರೋಕ್ಕೆ. 200. ಅದಕ್ಕೆ ನಾನು ಅಲ್ಲೇ ಹೇಳಿದೆ ನಿಮಗೆ ಆನ್ಲೈನ್ ಮಾಡಬೇಡಿ ಅಂತ. ನಮಗೆ ಒಂಥರ ಅದು ವಾಲೆಟ್ಗೆ ಹೋಗ್ಬಿಟ್ರೆ ಒಂಥರ ಬೇಜಾರಾಗ್ಬಿಡುತ್ತೆ ಡ್ಯೂಟಿ ಮಾಡೋಕ್ಕೆ. ಓಕೆ ಅಣ್ಣ, ಥ್ಯಾಂಕ್ಸ್ ಅಣ್ಣ. ಹೇಳಿ. ಇಷ್ಟು ಗ್ಯಾಸ್ ಸಿಲಿಂಡರ್ಸ್ ಹಾಕ್ಕೊಂಡು ಒಂದು ಕಿವಿಯಲ್ಲಿ ಫೋನ್ ಹಿಡ್ಕೊಂಡು ಆಟ ಆಡ್ತಿದ್ದೀನಲ್ಲ. ಅಣ್ಣ ಮೊದಲೇ ಟ್ರಾಫಿಕ್ ಜಾಮ್ ಇದೆ, ಅದರಲ್ಲಿ ಬೇರೆ ಆಟಗಳು ಆಡ್ತಿದ್ಯಲ್ಲ ಅಣ್ಣ. ಅಣ್ಣ ಚೂರು ಬ್ರೇಕ್ ಆಗ್ತಕ್ಕೆ ಯಾರೋ ನೋಡಿತಿದ್ಯಾ ನೀನು? ಅಷ್ಟೊತ್ತಿಂದ ಫೋನ್ ಕಿವಿಯಲ್ಲಿ ಹಿಡ್ಕೊಂಡು ಅಷ್ಟು ಗ್ಯಾಸ್ ಸಿಲಿಂಡರ್ ಹಾಕ್ಕೊಂಡು ಹಂಗೆ ಇದು ಮಾಡ್ಕೊ ಬಂದ್ರಿ. ಹಾಂ, ಏನು ಮಾಡಬೇಕು ಅಂದರೆ ನೀವು ಮೊದಲೇ ಟ್ರಾಫಿಕ್ ಜಾಮ್ ಆಗಿದೆ ತಾನೇ. ಏನೇನು ಮಾಡಬೇಕು ನೋಡ್ಬೇಕು, ನೀವು ನೋಡ್ಕೊಂಡು ಓಡ್ಬೇಕು. ನೀವು ದೊಡ್ಡವ್ರು ನೀವೇ ಹಿಂಗೆ ಮಾಡಿದ್ರೆ ಹೆಂಗೆ?
ಇಂಪಾರ್ಟೆಂಟ್ ಕಾಲ್ ಆದರೆ ನಿಲ್ಸೋಣ, ನಿಲ್ಲಿಸ್ಕೊಂಡು ಮಾತಾಡೋ. ಯಾರು ಬೇಡ ಅಂದ್ರು, ನಾವು ಬೇಡ ಅಂತೀವಿ ಇಂಪಾರ್ಟೆಂಟ್ ಕಾಲ್ ಮಾತಾಡಬೇಡ ಅಂತ. ಅಲ್ಲ ಅಣ್ಣ, ತಲೆ ಕೆಟ್ಟಿದೆ, ಅರ್ಥ ಆಗುತ್ತೆ ನಮಗೆ, ನಿಮ್ಮ ಪ್ರಾಬ್ಲಮ್ ಅರ್ಥ ಆಗುತ್ತೆ, ನಿಮಗೂ ಕಷ್ಟ ಇದೆ. ಯಾರಿಗಾದ್ರೂ ಹೆಚ್ಚು ಕಮ್ಮಿ ಆದರೆ ನೀವು ಬಂದು ನೋಡ್ತೀರಾ? ಈಗ 9:30 ಆಗ್ತಾ ಇದೆ. ಬೆಳಗ್ಗೆ 9:30ಗೆ ಮನೆ ಬಿಟ್ಟಿರೋನು ಎಷ್ಟು ಬಾಡಿ ಪೇಯ್ನ್ ಆಗ್ತಿದೆ ಅಂದರೆ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ಅದು ಮಾತಲ್ಲೇ ಹೇಳೋಕ್ಕಾಗಲ್ಲ. ತುಂಬ ಜನ ಕೇಳ್ತಾರೆ ನನ್ನನ್ನು, ಬ್ರೋ ನಿನಗೇನು ಬಾಡಿ ಪೇಯ್ನ್ ಆಗಲ್ವಾ, ಬ್ರೋ ನಿನಗೇನು ಬಾಡಿ ಪೇಯ್ನ್ ಆಗಲ್ವಾ, ನೀನು ಫುಲ್ಲು ಈ ಥರ ವರ್ಕ್ ಮಾಡ್ತೀಯಲ್ಲ ಅಂತ. ನಿಜ ಹೇಳಬೇಕು ಅಂದರೆ ಅದು ನನಗೆ ಮಾತ್ರ ಗೊತ್ತು, ಇಲ್ಲಿ ಯಾರಿಗೂ ಹೇಳ್ಕೊಳಕ್ಕಾಗಲ್ಲ. ಯಾಕಂದರೆ ಇಲ್ಲಿ ಕಷ್ಟ ಹೇಳ್ಕೊಂಡ್ರೆ ನಗ್ತಾರೆ, ಸುಖ ಹೇಳ್ಕೊಂಡ್ರೆ ಅಂದರೆ ಜೊತೆಗೆ ಇದು ಮಾಡ್ತಾರೆ, ಸರಿನಾ? ಇಲ್ಲಿ ಕಷ್ಟ ಯಾರಿಗೂ ಹೇಳ್ಕೊಂಬಾರ್ದು ಅಂತ ಯಾರಿಗೂ ಹೇಳ್ಕೊಳ್ಳಲ್ಲ ಅಷ್ಟೇ. ಸೀರಿಯಸ್ಸಾಗಿ ಈಗ ಹೇಳ್ತಾ ಇದ್ದೀನಿ. ಅಂದರೆ ನಿಜ ಹೇಳಬೇಕು ಅಂದರೆ ಈ ಬೆರಳು ಸಮೇತ, ಈ ಕೈ ಬೆರಳು ಎಷ್ಟು ನೋವ್ತಾ ಇದೆ ಅಂದರೆ, ಈಗ ಮನೆಗೆ ಹೋದರೆ ಊಟ ಮಾಡೋಕ್ಕೆ ಆಗುತ್ತೋ ಇಲ್ಲ ಗೊತ್ತಿಲ್ಲ, ಬಟ್ ನೆಮ್ಮದಿಯಾಗಿ ಮಲ್ಕೊಂಬಿಡೋಣ ಅನಿಸ್ಬಿಡ್ತದೆ. ಅಂದರೆ ಮಲ್ಕೊಂಡ್ರೆ ಸಾಕಪ್ಪ, ಬೆನ್ನನ್ನ ಕರ್ಕೊಂಡು ತಗೊಂಡೋಗ್ಬಿಟ್ಟು ನೆಲಕ್ಕೆ ಮಲಗಿಸಿದ್ರೆ ಸಾಕಪ್ಪ ಅನಿಸ್ಬಿಡ್ತದೆ, ಅಷ್ಟು ಬಾಡಿ ಪೇಯ್ನ್ ಆಗ್ತಾಯಿದೆ. ಬಟ್ ಏನು ಮಾಡೋಣ, ಏನು ಮಾಡೋಕ್ಕಾಗಲ್ಲ. ನಮ್ಮ ಒಂದು ಮಿಡಿಲ್ ಕ್ಲಾಸಲ್ಲಿ ಹುಟ್ಟಿದ ಮೇಲೆ ನಾವು ಈ ಕಷ್ಟ ಪಡಲೇಬೇಕು. ಈ ಕಷ್ಟಪಟ್ಟರೆ ಮುಂದೆ ಸ್ವಲ್ಪ ಖುಷಿಯಾಗಿರ್ತೀವಿ, ನಾವು ಖುಷಿಯಾಗಿರ್ತೀವಿ, ನಮ್ಮ ಜನ್ರೇಷನ್, ಮುಂದಿನ ಜನ್ರೇಷನು ಖುಷಿಯಾಗಿರ್ತದೆ. ಸೊ ಅದಕ್ಕೋಸ್ಕರ ನಾವು ಇವತ್ತು ಮುಂದಿನ ದಿನಗಳಲ್ಲಿ ಖುಷಿ ಪಡೋದಕ್ಕೆ ಈಗ ನಾವು ಕಷ್ಟಪಡಲೇಬೇಕು, ಏನೂ ಮಾಡೋಕ್ಕಾಗಲ್ಲ. ಸೊ ನಮ್ಮ ಅಪ್ಪ ನಮಗೆ ಕರೆಕ್ಟಾಗಿ ಮಾಡಿದ್ದಿದ್ರೆ ಇವತ್ತು ನಾವು ಚೆನ್ನಾಗಿರ್ತಿದ್ವಿ. ಸೊ ಈ ಥರ ಒಂದು ರಿಗ್ರೆಟ್ ನಮ್ಮ ಮಕ್ಕಳು, ನಮ್ಮ ಮುಂದಿನ ಜನ್ರೇಷನವರು ನಮ್ಗೆ ಅನ್ಬಾರ್ದು. ಸೊ ಅದಕ್ಕೆ ನಾವು ಇಷ್ಟೆಲ್ಲ ಕಷ್ಟಪಡ್ತಾ ಇರೋದು. ಸೊ ತುಂಬ ಜನ ಕೇಳ್ತಾ ಇರ್ತೀರ ಬಾಡಿ ಪೇಯ್ನ್ ಆಗಲ್ವಾ ಅಂತ. ನಿಜ ಹೇಳಬೇಕು ಅಂದರೆ ಕಣ್ಣಿಂದ, ಬಾಯಿಯಿಂದ, ಕೈ ಬೆರಳಿಂದ, ಕಾಲಿಂದ, ಇನ್ನು ಕೆಳಗಡೆ ಪಾರ್ಟ್ಸ್ ಬಗ್ಗೆ ಹೇಳೋ ಅವಶ್ಯಕತೆಯೇ ಇಲ್ಲ. ಅದು ಎಷ್ಟು ಪೇಯ್ನ್ ಆಗ್ತದೆ ಅಂದರೆ ಹೇಳ್ಕೊಳಕ್ಕೂ ಆಗಲ್ಲ, ಅಷ್ಟು ಪೇಯ್ನ್ ಆಗ್ತದೆ. ಬಟ್ ಏನು ಮಾಡೋಕ್ಕಾಗಲ್ಲ. ಸೊ ಸಿಕ್ಕಾಪಟ್ಟೆ ಟಯರ್ಡ್ ಆಗ್ತಾಯಿದೆ. ಸೊ ಮನೆಗೆ ಹೋದರೆ ಸಾಕಪ್ಪ ಅನಿಸ್ಬಿಟ್ಟಿದೆ. ಸೊ ಮನೆ ಕಡೆ ಹೋಗ್ತಾಯಿದ್ದೀನಿ. ಸೊ ಅರ್ನಿಂಗ್ಸ್ನ ಈಗ ಹೇಳ್ತೀನಿ ನೋಡಿ ಎಷ್ಟಾಯ್ತು ಇವತ್ತು ಅಂತ. ಸೊ ಫೈನಲಾಗಿ ಈ ಒಂದು ವೀಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಟೈಮ್ ಬಂದುಬಿಟ್ಟು 9:36. ಸೊ ಎಷ್ಟಪ್ಪ ಅರ್ನಿಂಗ್ಸ್ ಆಗಿದೆ ಅಂದರೆ 2 ಅಪ್ಲಿಕೇಶನನ್ನು ಆಫ್ ಮಾಡಿಬಿಟ್ಟಿದ್ದೀನಿ. ಏನಕ್ಕೆ ಅಂದರೆ ಎಲ್ಲೆಲ್ಲೋ ಆರ್ಡ್ರ್ ಕೊಡ್ತಾಯಿದ್ದಾನೆ ಅಂದ್ಬಿಟ್ಟು. ಸೊ ಪೋರ್ಟರಲ್ಲಿ 367 ಆಗಿದೆ. ಸೊ ಮೋಸ್ಟ್ಲಿ ಕಾಣಿಸ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ರ್ಯಾಪಿಡೋದಲ್ಲಿ ಬಂದು ಸಿಕ್ಕಾಪಟ್ಟೆ ಟಯರ್ಡ್ ಬೇರೆ ಆಗಿಬಿಟ್ಟಿದೆ, ಊಟ ಬೇರೆ ಮಾಡಿಲ್ಲ, ಮಧ್ಯಾಹ್ನ ಸ್ವಲ್ಪನೇ ತಿಂದಿದ್ದು. ಸೊ ರ್ಯಾಪಿಡೋದಲ್ಲಿ ಬಂದ್ಬಿಟ್ಟು 384 ರೂಪಾಯಿ ಆಗಿದೆ. ಸೊ ಇಲ್ಲಿ ಕಾಣಿಸ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಅದಾದಮೇಲೆ ಪರ್ಸ್ನಲ್ ಡ್ಯೂಟಿ ಒಂದು 500 ರೂಪಾಯಿ ಡ್ಯೂಟಿ ಒಂದು, ಪರ್ಸ್ನಲಾಗಿ ಡ್ಯೂಟಿ ಒಂದು ಮಾಡಿದೆ. ಏನಕ್ಕೆಪ್ಪ ಅಂದರೆ ಅವರು ಬೈಕ್ ಟ್ಯಾಕ್ಸಿ ಬುಕ್ ಮಾಡಿದರು. ಅಲ್ಲಿ ಹೋದ್ಮೇಲೆ ಅವ್ರು ಏನು ಮಾಡಿದ್ರು ಅಂದರೆ ಲೊಕೇಶನ್ ಚೇಂಜ್ ಮಾಡಿದ್ರು. ಸೊ ಆವಾಗ ಕ್ಯಾನ್ಸಲ್ ಬೇರೆ ಮಾಡಿಬಿಟ್ರು. ಮತ್ತು ಸರ್ ಪರ್ಸ್ನಲಾಗಿ ಎತ್ಕೊಂಡು ಹೋಗ್ಬಿಡಿ ಅಂದರು. ಸರಿ ಅಂದ್ಬಿಟ್ಟು ಪರ್ಸ್ನಲ್ ಆರ್ಡ್ರನ್ನ 500 ರೂಪೀಸ್ ತೊಗೊಬಂದೆ. ಸೊ ಟೋಟಲ್ 500 ಪ್ಲಸ್ 384 ಪ್ಲಸ್ ಪೋರ್ಟ್ರಲ್ಲೊಂದು 367. ಸೊ ಟೋಟಲ್ ಎಷ್ಟು ಅರ್ನಿಂಗ್ಸ್ ಆಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡೋಣ. ಸೊ ಇಷ್ಟು ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಸಿಕ್ಕಾಪಟ್ಟೆ ಟೈರ್ಡ್ ಆಗಿಬಿಟ್ಟಿದೆ. ಏನಕ್ಕೆ ಅಂದರೆ ಸ್ವಲ್ಪ ಎನರ್ಜಿ ನಡುವೆ ಕಮ್ಮಿ ಆಗ್ತಾಯಿದೆ, ನಿದ್ದೆ ಬೇರೆ ಕಮ್ಮಿ ಮಾಡ್ತಾಯಿದ್ದೀನಿ, ಅದಕ್ಕೋಸ್ಕರ ಇರ್ಬೋದು ಅಂತ. ಸೊ